ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲಿಗೆ ಕ್ಷಮೆ ಇರಲಿ. ಬಹಳ ದಿನಗಳಿಂದ ನಾನು ವಿಡಿಯೋ ಯಾವುದನ್ನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಕೆಲವೊಂದು ಪರ್ಸ್ನಲ್ ರೀಸನಿಂದ. ಅದಕ್ಕಾಗಿ ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಅಂಥೇಳಿ. ಒಂದಷ್ಟು ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರಿ. ಈ ಮಿಲೆಟ್ ಪೌಡರ್ ಬಗ್ಗೆ ನಿಮಗೆ ಅಷ್ಟೊಂದು ನಾಲೆಜ್ ಹೇಗಿದೆ, ಇದ್ರ ಬಗ್ಗೆ ನೀವು ತುಂಬಾ ಹೇಳ್ತೀರಾ ಹಾಗೆ ಹೀಗೆ ಅಂತೆಲ್ಲ. ಒಂದು ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕಂದ್ರೆ, ಉದಾಹರಣೆಗೆ ನಮಗೆ ಜ್ವರ ಬಂತು ಅಂತಂದರೆ ನಾವು ಮನೆಯಲ್ಲೇ ಮೆಡಿಸಿನ್ ಮಾಡ್ಕೋತೀವಿ. ಒಂದು ಕಷಾಯ ತೊಗೋತೀವಿ ಅಥವಾ ಇನ್ನೊಂದು ಯಾವುದೋ ಮಾತ್ರೆ ತೊಗೋತೀವಿ, ಡೋಲೋ ಅಥವಾ ಕ್ರೋಸಿನ್ ಯಾವುದೋ ಒಂದು ಮಾತ್ರೆ ತೊಗೋತೀವಿ. ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ನಾವು ಡಾಕ್ಟ್ರೇ ಆಗಬೇಕಾಗಿಲ್ಲ. ಅಥವಾ ನಮ್ಮ ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನು ನಾವು ಮನೆಯಲ್ಲಿ ಮತ್ತೆ ಅದ್ರ ಬಗ್ಗೆ ವಿಷಯಗಳನ್ನ ತಿಳಿಸ್ಬೇಕಂದ್ರೆ ನಾವು ಟೀಚರೇ ಆಗಬೇಕಂತಿಲ್ಲ. ಒಂದಷ್ಟು ಸಾಮಾಜಿಕ ತಿಳುವಳಿಕೆ ಇದ್ದರೆ ಸಾಕು. ಅದರ ಬಗ್ಗೆ, ಆ ವಿಷಯದ ಬಗ್ಗೆ ನಾವು ಅದನ್ನು ಹೇಳೋದಕ್ಕೆ ಸರಿ ಹೋಗುತ್ತೆ. ಸೊ ಕೆಲವೊಂದಷ್ಟು ಜನ ಹೇಗೆ ಅಂತಂದರೆ, ತಮಗೆ ಆಗೋದಿಲ್ವಾ, ಸೊ ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಕೊಡಬೇಕು ಅಥವಾ ಬೇರೆ ಏನಾದರೂ ಹೇಳಬೇಕು ಅಂದ್ಕೋತಾರೆ. ಹಾಗೆ ದಯವಿಟ್ಟು ಯಾರೂ ಮಾಡಬೇಡಿ. ನಮ್ಮ ಕೈನಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಯೋಚನೆ ಮಾಡಬಾರ್ದು. ಖಂಡಿತ ಅದು ಯಾವಾಗಲೂ ನಮ್ಮನ್ನು ಕಾಯುತ್ತೆ. ಸೊ ಹಾಗೆ ಯಾರ್ಯಾರು ಈ ಮಿಲೆಟ್ ಪೌಡರ್ನ ತೊಗೊಂಡಿಲ್ವೋ ದಯವಿಟ್ಟು ತಗೊಳ್ಳಿ ಅಂತ